ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಇವತ್ತೇ ಮನುಷ್ಯರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ಒಂದು ಸಹಾಯವನ್ನು ಮಾಡಿದರೆ ಅವನೇನೇ ಸಿದ್ದೇಶ್ ನಿನ್ನೆ ಸಾಯಂಕಾಲನ ಊರಿಗೆ ಹೋದ. ಅವನು ಆಕಳ ಸಾಕಿದಾರೆ, ಅದ್ರ ಕರ ನೋಡ್ರಿ ಎಷ್ಟು ಚೈತಿ ಸಣ್ಣ ಅಂತದ ಒಂದು ಕಬ್ಬಣ ತಗೊಂಡು ಒಂದು ಪಾಡ ಕಾಯಿಸಿ ಇಲ್ಲಿ ಹೊಡ್ತೀವಿ. ಇಲ್ಲಿ ಕಣ್ಣತ್ರ ನೋಡ್ರಿ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ತಟ್ಟದೆ ಹಾಕಿದರೆ ಮೇಲೆ ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀ ಕೃಷ್ಣ ವ್ಲಾಗ್ಸ್ ಕಡೆ ಇವತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಸ್ನೇಹಿತರೆ ಮನುಷ್ಯರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ಒಂದು ಸಹಾಯವನ್ನು ಮಾಡಿದ್ರು ದ್ರೋಹ ಮಾಡ್ತಾರೆ ಸ್ನೇಹಿತರೆ. ಆದರೆ ಈ ಮೂಕ ಪ್ರಾಣಿಗಳು ಒಂದಿಷ್ಟು ಹುಲ್ಲು, ಸ್ವಲ್ಪ ನೀರು ನೋಡ್ಕೊಂಡ್ರೆ ನಮ್ಮ ಜೀವನ ಪೂರ್ತಿ ಅವು ಚೆನ್ನಾಗಿ ಹಾಲನ್ನು ಕೊಡ್ತವೆ ಸ್ನೇಹಿತರೆ. ನಮ್ಮ ಫ್ರೆಂಡ್ ಸಿದ್ದೇಶ್ ಅಂತಂದೇಳಿ ಅವ್ರದ್ದು ಕುರಿ ಅದಾವ, ಕುರಿ ಹಿಂಡು ಅದಾವು. ಬೆಳಗಾವಿ ಕಡೆಯವ್ರು ಇಲ್ಲಿ ಈಗ ನಮ್ಮೂರ ಕಡೆ ಬಂದಿದ್ದಾರೆ. ಅಲ್ಲಿ ಕುರಿ ತೆರಬಿದ್ರು ಒಂದು ತೋಟದಾಗ. ಇನ್ನು ಕುರಿ ಅದಾವು, ಮರಿಗಳೆಲ್ಲ ಕುರಿ ಟಗರು ಅದಾವೆ ಕೊಡವು ಒಂದೆರಡು. ಬರ್ರಿ ನೋಡ್ಕ್ಯಾರ್ರಿ ಅಂತ ಹೇಳಿದೆ. ನೋಡೋಣ ಅಂತ ಹೋದ್ವಿ. ಏನ ಸಿದ್ದಪ್ಪ ಅದಾನ? ಯಾವ ಟಗರ್ ಅದಾವ ಅನ್ನೋದ್ನಪ್ಪ ಕೊಡವು. ಬರ್ಬೇಕಾ? ಅವನೇನೇ ಸಿದ್ದೇಶ್ ನಿನ್ನೆ ಸಾಯಂಕಾಲನ ಊರಿಗೆ ಹೋದ ಅವನು ಅಂತ ಹೇಳಿದ್ರು. ಅಲ್ಲಿ ಅವ್ರ ಅಣ್ಣಾರ ಮಾವಾರ ಆಗ್ಬೇಕಂತ ಹೇಳಿದ್ರು. ಊರಿಗೆ ಹೋಯ್ದಾನಪ್ಪ. ಅವ್ನು ಬರ್ಬೇಕು. ಬಂದಮೇಲೆ ಅವ್ನು ಯಾವ ಕೊಡ್ತಾನೆ ಏನು ಅಂತ ನೋಡ್ಕೇಳ್ರಿ, ಆಮೇಲೆ ಒಯ್ಯಂತ್ರಿ ಅಂತ ಅವ್ರು ಹೇಳಿದ್ರು. ಆಮೇಲೆ ನೋಡೋಣ ಅಂತಂದೇಳಿ ಕುರಿ ಬಲಿ ಒಳಗೆ ಹೋಗಿ ಬಲಿ ಒಳಗೆ ಹೋಗಿ ಎಷ್ಟು ಕ್ಯೂಟ್ ಆಗೈತಿ ಮರಿ, ಎಷ್ಟು ಚೆನ್ನಾಗೈತಿ ಮರಿಗಳು. ಮರಿಗಳು ಯಾವ ಥರ ಓಡೋಕ ಅಂತಂದ್ರೆ ನಾವು ಹೋಗಿದ್ದಕ್ಕೆ ಎದುರು ಹಂಗೆ ಓಡೋಕು ಸುಮ್ಮನೆ ಇರ್ತಾವೆ. ಏನಪ್ಪ ಕುರಿಗಳು ಮರಿ ಎಷ್ಟು ಚೆನ್ನಾಗಿ ಮಕ್ಕ ಆತ್ ನೋಡ್ರಿ. ಮರಿ ಎದ್ದಂಗೆ ಹೊಡೋಕತ್ ನಂಬಿಟ್ಟಿತ್ತು. ಆಮೇಲೆ ಇಲ್ಲಿ ಅಜ್ಜಾರು ಕುರಿಗಳಿಗೆ ಬರಿ ಆಗ್ತಾಯಿದ್ರು. ಯಾಕೆ ಆಗ್ತದಾರೆ ಏನು ಎಂತಂತ ಕೇಳ್ಕೊಂಬರ್ರಿ. ಇಲ್ಲಿ ಇವರು ನಮ್ಮ ದೇಸಿ ಆಕಳು ಅಮೃತ್ ಮಹಲ್ ಆಕಳ ಸಾಕಿದ್ದಾರೆ. ಅದ್ರ ಕರ ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗೈತಿ. ಹಂಗೆ ಆಡ್ತಿತ್ತು. ಹಂಗೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮ ದೇಸಿ ಆಕಳಿನ ಪವರ್ ಹಂಗೆ ಸ್ನೇಹಿತರೆ. ನಮ್ಮ ದೇಸಿ ಆಕಳು ಹಳ್ಳಿಕಾರ ಆಕಳು ಆಗಿರ್ಬೋದು, ಅಮೃತ್ ಮಹಲ್ ಆಗಿರ್ಬೋದು, ಇವತ್ತು ಅವು ಕಣ್ಮರಿ ಆಗ್ತವೆ. ಯಾಕಪ್ಪ HFನ ಅವಳಿಂದ ಅವು ಕಣ್ಣು ಆಗ್ತದವು. ಬರ್ರಿ ಇಲ್ಲಿ ನೋಡಿ ಅಜ್ಜಾರು ಏನು ಹೇಳ್ತಾರೆ ಕೇಳಂತ. ಒಂದು ರೀತಿ ಸಣ್ಣ ಅಂತದ ಒಂದು ಕಬ್ಬಣ ತಗೊಂಡು ಒಂದು ಪಾಡ ಕಾಯಿಸಿ ಕಿವಿಗಳಿಗೆ ಬರಿ ಆಗ್ತಾಯಿದ್ರು. ಯಾಕೆ ಅದನ್ನ ಬರಿ ಆಗ್ತದಿರಿ ಅಂತ ಕೇಳಿದ್ನ. ಬರ್ರಿ ಅವ್ರು ಅಜ್ಜಾರು ಏನು ಹೇಳ್ತಾರೆ ಕೇಳೋಣ. ಕಿವಿ ಸುಡಲ್ಲ ಕಿವಿ ಸುಡೋಕ್ಕಾಗಿ ಸುಡೋದು. ಬೆಳ್ಳಗಾದ್ರೆ ಪ್ಲಸ್ ಕಣ್ಣು ಹೊಕ್ಕವಲ್ರಿ. ಕಣ್ಣು ಹೋದ್ರೂ ಹಿಂಗೆ ಬರಿನ ಕೊಡೋದು. ಹೌದಾ? ಕಣ್ಣು ಹೊಳ್ತಾವ. ಕಿವಿಗೆ ಹೊಡೆಯೋದು ಇಲ್ಲ, ಇಲ್ಲಿ ಹೊಡಿತೀವಿ. ಇಲ್ಲಿ ಕಣ್ಣತ್ರ ಬಲಿ ಕೊಡೋರು ಯಾವ್ದು ಬಂದು ಕೂಡ. ಈಗ ಎದಕ್ಕೆ ಮಾಡಿದ್ದ ಅದನ್ನ ಗೊತ್ತಾ? ಬೇರೆ
ಇಟ್ಟರವ ಅವ ಬಂದ ಕೂಡಲೇ ತೋರ್ಸಕ್ಕೆ ಪಾಡಕತ್ರಿ ಏನು ಹಾಂ ಮಜ್ಜೆ ಸಾಬದ ನೋಡಿ ಮಜ್ಜಿತ್ತ ಸಾಬ್ರವ್ ನೋಡಿ ನಾವು ಹೆಸರು ನೋಡ್ತತ್ತು ನಿಮ್ದ್ರ ಬಿಟ್ಟದಾನ ಅವನು ಈ ಸತಿ ಬಿಡೋಣ ಇನ್ನೇನು ಬಗೆಯರಿಲ್ಲ ಅಂತ ಮನೆಗೆ ಹೊಂಟಿ ಸ್ನೇಹಿತರೆ ಅವಾಗ ಕರ ಸೀದಾ ನಮ್ಮ ಹತ್ರಕ್ಕೆ ಬಂದ್ಬಿಡ್ತದು. ಎಷ್ಟು ಚೆನ್ನಾಗೈತೆ ನೋಡಿರಿ ಸ್ನೇಹಿತರೆ, ನೋಡಿರಿ. ಹಾಂ, ಕರುಗಳು ಪ್ರಾಣಿಗಳು ಸಣ್ಣದಾಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾವನ್ನೋದು ಇದೇ ಸಾಕ್ಷಿ ನೋಡಿ ಸ್ನೇಹಿತರೆ. ಅಲ್ಲಿದ್ದ ಬಂದು ಮನೆ ಬಂದು ಇನ್ನೇನು ಅಡಿಕೆ ಕೆಡೋಕೆ ಹೋಗೋಣ ಅಂತಂದು ಒಂಟಿ ಸ್ನೇಹಿತರೆ. ಗಳ ತಗೊಂಡು ಟ್ಯಾಕ್ಟ್ರಾಗೆ ಒಂಟಿ. ನಮ್ದು ಹಳೆ ತೋಟದಾಗ ಒಂದು ಸ್ವಲ್ಪ ಅಲ್ಲೆಲ್ಲಿ ಒಂದೊಂದು ಅಡಿಕೆ ಬಂದಾವ ಅಂತಂದು ಹೇಳಿದ್ರು ಅಪ್ಪಾಜಿಯರು. ಹೋಗಿ ಕಡಿಕೆ ಬೇಯಿಸಿದ್ರಕತಿ ಅಂತ ಹೇಳಿದ್ರು. ಆಮೇಲೆ ಹೊಂಟ್ವಿ. ಅಲ್ಲಿದ್ದ ಗಳ ತಗೊಂಡು ಟ್ಯಾಕ್ಟ್ರಾಗ ಹೊಂಟಿವಿ ಸ್ನೇಹಿತರೆ. ಬರ್ರಿ ಅಲ್ಲಿ ಹೊಲಕ್ಕೆ ಹೋಗಿ ಭೇಟಿಯಾಗೋಣ ಬರ್ರಿ. ಆಮೇಲೆ ಸ್ನೇಹಿತರೆ ಮಳೆ ಇಲ್ಲ ಏನಿಲ್ಲ, ಎಲ್ಲ ಬೆಂಗಾಡ ಆಗ್ಬಿಟ್ಟ ಸ್ನೇಹಿತರೆ. ನಮ್ಮ ಊರ ಕಡೆಗೆ ಮಳೆ ಬಂದಿದ್ರೆ ಎಷ್ಟೊತ್ತಿಗೆ ಎಲ್ಲರ ಸಸಿ ಮಡಿ ಹೊಡಿತಿದ್ರು. ನಮ್ಮದು ಭದ್ರಾ ಡ್ಯಾಮ್ ನಾಲೆಗೆ ಸಂಬಂಧಪಟ್ಟದ್ದು ನಮ್ಮ ಊರ ಕಡೆಗೆಲ್ಲ. ಭದ್ರಾ ಡ್ಯಾಮ್ ಇನ್ನೂ ತುಂಬಿಲ್ಲ, ಇನ್ನೂ 145 ಅಡಿ 46 ಅಡಿ ಐತಿ. ಇನ್ನೇನು ನೀರು ಕೊಡಲ್ಲ ಅಂತಂದೇಳಿ ಯಾರೇನು ಆಗಿ ಮಡಿ ಹೊಡೆದಿಲ್ಲ. ಇಲ್ಲೊಬ್ಬರು ಹೊಡೆದಾರಷ್ಟೇ. ಅವ್ರು ಒಂದು ಸ್ವಲ್ಪ ಹಳ್ಳದ ನೀರು ಐತಿ, ಬೋರ್ ನೀರು ಐತಿ ಅಂತ ಹೊಡೆದಾರೆ. ಅದು ಬಿಟ್ಟರೆ ಇನ್ನು ಎಲ್ಲೆಲ್ಲೂ ಇಲ್ಲೊಂದು ನವಿಲುಕ ಸ್ನೇಹಿತರೆ. ನಿಮ್ಗೇನು ಕಾಣ್ತದೆ ಬಿಡ್ತದ ಗೊತ್ತಿಲ್ಲ. ಸ್ವಲ್ಪ ತೋರ್ಸಕ್ಕೆ ಟ್ರೈ ಮಾಡ್ತದಾನೆ. ನೋಡ್ರಿ ನೋಡೋಣ. ಅದು ಇಲ್ಲೇ ನೋಡ್ರಿ, ಇಲ್ಲಿ ಅಲ್ಲಿ ಹೋಯ್ತು ಗಂಡು ನವಿಲು. ಅದು ಭಾರಿ ಚೆನ್ನಾಗಿ ತೋರ್ ಸ್ನೇಹಿತರೆ. ಇನ್ನು ಹೊಲಕ್ಕೆ ಹೋಗಿ ಸಿಗಂಬರ್ರಿ. ಫೈನಲಾಗ ನಮ್ಮ ಹೊಲಕ್ಕೆ ರೀಚ್ ಆದ ಸ್ನೇಹಿತರೆ. ಸೊ ಈ ಕಡೆ ನೋಡ್ಬೋದು ನೀವು, ಎಡಭಾಗಕ್ಕೆ ಕಾಣ್ತೈತಲ್ಲ, ಇದು ತೆಂಗಿನ ತೋಟ ಅಲ್ಲ, ಎಡಭಾಗಕ್ಕೆ ಕಾಣ್ತೈತಲ್ಲ ಅಡಿಕೆ ಬೆಳೆ, ಇದೇ ನಮ್ಮದು ತೋಟ. ನಮ್ಮ ಮನೆಯಿಂದ ಇದು ಒಂದು 2-3 ಕಿಲೋಮೀಟ್ರ್ ಅಂತೂ ಪಕ್ಕ ಆಕತಿ. ಭಾರಿ ದೂರ ಆಕತಿ ಇದು. ಇಲ್ಲಿ ಬರೋಕೆ ಒಂದು ಅರ್ಧ ಗಂಟೆ, ಹೋಗೋಕೆ ಒಂದು ತಾಸು ಅರ್ಧ ಗಂಟೆ ಆಗ್ಬಿಡ್ತಲ್ಲ. ಟ್ಯಾಕ್ಟ್ರಾಗ ಹೋಗೋದು ಬರೋದಲ್ಲ, ಹಂಗಾಗಿ ಹೋಗೋಕೆ ಬರೋಕೆ ಟೈಮ್ ಆಗ್ಬಿಡ್ತೈತಿ. ಇಲ್ಲಿ ಕೆಲಸ ಮಾಡತ್ತಿ ಅದು ಬಿಡ್ರಿ. ಬಂದು ಎಲ್ಲ ಪುಟಿಗಿಟ್ಟಿ ಎಲ್ಲ ಕೆಳಗೆ ಹಾಕಿ ದಡಕ್ಕೆ ಕೊಯ್ಕೊಂಡು ಹೋಗೋಣ ಅಂತಂದು ಹೋಗೋದು ಎತ್ತಾಗ. ಜಿಜೆಲಿ ಬಾರಪ್ಪ ಹೋಗಿ ಕೊಯ್ಕೊಂಡು ಹೋಗೋಣ ಅತ್ಲಾಗ ಅಂತಂದು ಹೇಳಿದ್ವಿ ನಮ್ಮ ತಮ್ಮಗೆ. ಕೆಳಗಡೆ ಕೊಯ್ಕೊಂಡು ಹೋಗೋಣ ಅಂತಂದು. ಬರೀ ಅಡಿಕೆ ಕೊಯ್ಯೋಣ, ಯಾವ ರೀತಿ ಅಡಿಕೆ ಕೊಯ್ತಾನೆ ತೋರಿಸ್ಕೊಡ್ತಾನೆ ನಿಮಗೆ ಸ್ವಲ್ಪ ನೋಡಿ ಸ್ನೇಹಿತರೆ. ಗಳ ಕಟ್ಟಿದ್ವಿ ಹಿಂದಕ್ಕೆ ಮುಂದೆ. ಗಳನ ಗಳ ಬಿಚ್ಚಿ ನೀಟಾಗಿ ಗಳ ಬಿಚ್ಚಬೇಕಲ್ಲ. ಗಳ ಬಿಚ್ಚಿ ಕೆಳಕ್ಕೆ ಹಾಕಿ ಕೊಯ್ಬೇಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ನೋಡಂಬರ ಅಡಿಕೆ ಕೆಡೋದು, ಅಡಿಕೆ ಬಂದತ್ತಲ್ಲ ಅಂತ ಚೆಕ್ ಮಾಡಿದೆ. ಬಂದಿತ್ತು, ಕೆಡವಪ್ಪ ಅಂತಂದು ಹೇಳಿ ಕೆಡಿಸಾಕತ್ತಿದೆ.
ಇಷ್ಟು ಅಡಿಕೆ ಸಿಕ್ಕಿದಾವೆ ನೋಡಿ ಗೈಸ್. ಒಂದು ಸ್ವಲ್ಪ 20-30 kg ಇರ್ಬೇಕಷ್ಟೇ ಅಡಿಕೆ. ಒಂದು ಸ್ವಲ್ಪ ಕಾಯಿ ಸಿಕ್ಕು ತಗೊಂಬಂದ್ವಿ. ಇಷ್ಟೇ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ಜ್ಞಾನವು ಅಜ್ಞಾನದಿಂದ ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ.